ಅಲ್ಲಿ ನಮಗೆ ಪೋಷಕಾಂಶ ಮತ್ತು pH ಪ್ರಮಾಣ ಇವೆಲ್ಲವೂ ಕಡಿಮೆ ಆಗ್ತವೆ. pH ಪ್ರಮಾಣ ಸಮಾನಕ್ಕೆ ಬರೋದಕ್ಕೂ, ಪೋಷಕಾಂಶ ಏರಿಕೆ ಆಗೋದಕ್ಕೂ, CN ರೇಷನ್ ಪ್ರಮಾಣ ಸಮಾನವಾಗಿ ಬರೋದಕ್ಕೂ ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಸಮಾನವಾಗಿ ಬರೋದಕ್ಕೂ ಅದು ಆಸ್ಪದ ಮಾಡಿಕೊಡುತ್ತೆ. ಇಷ್ಟು ಮಾಡಿದರೆ ಅಡಿಕೆ ತೋಟ ಸಮೃದ್ಧಿಯಾಗಿ ಬೆಳೆ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಅದು ಬಿಟ್ಟು ನಾನು ಅಡಿಕೆ ತೋಟ ಒಂದನ್ನೇ ಮಾಡ್ತಾ ಇದ್ದೀನಿ, ಅದರೊಳಗೆ ಏನು ಉಪ ಬೆಳೆ ಬೇಡ, ನನಗೆ ಬೇಸೆ ಹೊಡ್ಸೋಕ್ಕೆ ತೊಂದರೆ ಆಗುತ್ತೆ. ಈಗ ಅವ್ರ ತೋಟಕ್ಕೆ ನಾವು ಹೋದಿವಿ, ಪಕ್ಕದ ತೋಟದವ್ರು ಬೇಸೆ ಹೊಡೆದಿದ್ದಾರೆ, ಬೇರೆಲ್ಲ ಕಟ್ಟಾಗಿದ್ದಾವೆ, ಆಮೇಲೆ ಅಷ್ಟು ಹತ್ತತ್ರಕ್ಕೆ ಹಾಕಿದ್ದಾರೆ. ಅದು ಅನ್ಪ್ಲ್ಯಾನಡ್. ಅದು ಒಂದು ಪ್ಲ್ಯಾನ್ ಹೆಂಗೆ ಅಂತಂದ್ರೆ, ಅಡಿಕೆಗೆ ಐಡಿಯಲ್ ಪ್ಲ್ಯಾನ್ ಅಂತಂದರೆ 9-9 ಐಡಿಯಲ್ ಪ್ಲ್ಯಾನು. ನಾವು ಉಪ ಬೆಳೆಗಳನ್ನು ಮಾಡ್ತೀವಿ ಅಂದರೆ 10-10ಕ್ಕೆ ಮಾಡಿದ್ರೆ ಒಳ್ಳೆಯದು. ಇನ್ನು ನಾವು ಏನೂ ಮಾಡಲ್ಲ, ನಮಗೆ ಏನು ಬೇಡ ಅಂತಂದರೆ ಕನಿಷ್ಠ 8 ಅಡಿ ಇದ್ದರೆ ಒಳ್ಳೆಯದು. ಅದಕ್ಕಿಂತ ಒಳಗೆ ಹೋಯ್ತು ಅಂತಂದರೆ ನಿಮಗೆ ನೆರಳಿನ ಕಾಂಪಿಟೇಷನ್ ಸೃಷ್ಟಿಯಾಗಿ ಅಲ್ಲಿ ಏನನ್ನು ಬೆಳೆಯೋಕ್ಕಾಗಲ್ಲ. ನಾಳೆ ಅಡಿಕೆ ರೇಟ್ ಬಿದ್ದೋಯ್ತು ಅಂತಂದರೆ ಅಡಿಕೆ ನಂಬಿ ಮತ್ತು ನಾವು ಹಾಳಾಗಬೇಕಾಗುತ್ತೆ. ಅದಕ್ಕೆ ಒಂದು ಐಡಿಯಲ್ಲಾಗಿ ನಾವು ಯೋಜನೆ ಮಾಡಬೇಕು. ಯೋಜನೆ ಮಾಡ್ಕೊಂಬಿಟ್ಟು ಯೋಚಿಸಿ ಅಲ್ಲಿ ಆ ಬೆಳೆ ವಿಸ್ತೀರ್ಣನ ನಾವು ಮಾಡ್ತಾ ಹೋಗ್ಬೋದು. ಮಾಡಿದಾಗ ಏನಾಗುತ್ತೆ ಅಂದರೆ ಉಪ ಬೆಳೆಗಳನ್ನ ಕಾಂಪೋಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಕೋಕೋ ಬೆಸ್ಟು ಇವತ್ತಿನ ಬಯಲುಸೀಮೆನಲ್ಲಿ. ಈಗ ಕಾಫಿ ಹಾಕ್ತೀವಿ ಅಂತ ಪ್ಯಾಷನ್ನ ಎಲ್ಲರೂ ಹೇಳ್ತಾರೆ. ಕಾಫಿ ದಯವಿಟ್ಟು ಹಾಕಕ್ಕೆ ಹೋಗಬೇಡಿ. ಕಾಫಿನ ನೀವು ಮಾಡಿ ಕೋಕೋ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ನಿಮ್ಗೆ ಇವತ್ತು 50 ರೂಪಾಯಿಂದ 60 ರೂಪಾಯಿ 600 ರೂಪಾಯಿ kg ಇದೆ. ಇವತ್ತು ನಿಮಗೆ 2 kg ಕೊಟ್ಟರು ಸಾಕಲ್ಲ. ನಿಮ್ಗೆ ಅಡಿಕೆ ಗಿಡಕ್ಕಿಂತಲೂ ಹೆಚ್ಚು ದುಡ್ಡನ್ನು ಈ ಕೋಕೋ ಗಿಡ ಕೊಡುತ್ತೆ. ಹಾಗಾಗಿ ಮಿನಿಮಮ್ 2 ಕೊಡುತ್ತೆ, ಮ್ಯಾಕ್ಸಿಮಮ್ ಒಂದು 6-7 ವರ್ಷ ಆದಮೇಲೆ 5-6 kg ಕೋಕೋ ಕೊಯ್ಬೋದು ಬೀಜನ. ಎಷ್ಟಾಯಿತು ದುಡ್ಡು? ಹಾಗಾಗಿ ಒಂದು ಸಾಲ ಕೋಕೋ ಹಾಕೇಳಿ, ಇನ್ನೊಂದು ಸಾಲಿಗೆ ಜಾಯಿಕಾಯಿ ಇವನ್ನ ಹಾಕೇಳಿ. ಆವಾಗ ನೀವು ಮಧ್ಯದಲ್ಲಿ ಒಂದು ಬರುತ್ತಲ್ಲ, ಒಂದು ಬಾಳೆ ಹಾಕಿದರೆ ಪೊಟ್ಯಾಷಿಯಂ ಕೊಡುತ್ತೆ, ತಂಪಾಗಿರೋದಕ್ಕೆ ಅವಕಾಶ ಮಾಡಿಕೊಡುತ್ತೆ, ಹ್ಯೂಮಸ್ ಹೆಚ್ಚು ಕೊಡುತ್ತೆ. ಹಾಗಾಗಿ ಆ ಬಾಳೆ ಹಾಕೇಳಿ. ಈ ಥರದ್ದೆಲ್ಲ ಮಾಡ್ತಾ ಹೋದಾಗ ನಮಗೆ ಒಂದು ಆರ್ಥಿಕ ಮೂಲಗಳು 2-3 ಕಡೆಯಿಂದ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಆಮೇಲೆ ಮಣ್ಣು ಫಲವತ್ತತೆ ಆಗುತ್ತೆ ಸಹಜವಾಗಿ. ಹಾಗಾಗಿ ನಾನು ತೋಟ ಮಾಡಬೇಕು ಅಂತಂದರೆ ಈ ಎಲ್ಲ ಪ್ಲ್ಯಾನ್ಗಳು ಇಟ್ಕೊಂಡು ನಾನು ಮಾಡೋಕ್ಕೆ ಹೋದರೆ ನಾನು ಸಕ್ಸಸ್ ಆಗ್ತೀನಿ. ಹಾಗಾಗಿ ಅದಕ್ಕೆ ಇಂಥ ಕಾರ್ಯಕ್ರಮಗಳನ್ನು ನಾವು ಯಾಕೆ ಆಯೋಜಿಸಿದ್ದೀವಿ ಅಂತಂದರೆ, ಕನಿಷ್ಠ ಒಂದಿಷ್ಟು ಪ್ರಾಕ್ಟಿಕಲ್ಲಾಗಿ ಒಂದಿಷ್ಟು ತಿಳುವಳಿಕೆ ಕೊಡೋದು. ಅಲ್ಲಿ ತಿಳುವಳಿಕೆ ಕೊಡೋದ್ರ ಜೊತೆಯಲ್ಲೇ ಇನ್ನು ಥಿಯರಿನೂ ಅಲ್ಲೊಂದಿಷ್ಟು ಹೇಳ್ಬೋದಲ್ಲ, ಗೊತ್ತಿರೋರಿಂದ ಅನುಭವನ ಗೊತ್ತಾಗುತ್ತಲ್ಲ. ಈಗ ಪರಸ್ಪರ ಚರ್ಚೆ ಮಾಡ್ಕೊಂಡ್ರಿ, ಒಬ್ಬರ ಸಮಸ್ಯೆ ಇನ್ನೊಂದು ಪರಿಹಾರ ಸಿಕ್ತು, ಇನ್ನೊಬ್ಬರ ಸಮಸ್ಯೆಗೆ ಇನ್ನೊಬ್ಬರಿಂದ ಪರಿಹಾರ ಸಿಕ್ತು. ಹಾಗಾಗಿ ಪರಿಹಾರ ಕಂಡ್ಕೊಳ್ಳೋಣ. ಅದ್ರ ಜೊತೆಯಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು, ಹೊಸ್ದಾಗಿ ನಾನಿವತ್ತು ಹೊರಡ್ತೀನಿ ಅಂತಂದವರು ಪೋಷಕಾಂಶನ ತುಂಬುವಂಥ ಕ್ರಿಯೆಗೆ ಮುಂದಾಗಿರಿ. ಅದನ್ನು ಪೋಷಕಾಂಶ ತುಂಬುವಂಥ ಕೆಲಸನ ಸ್ಥಗಿತಗೊಳಿಸಿದಿರಿ ಅಂತಂದರೆ ಇನ್ಕಮ್ನಲ್ಲಿ ನಮಗೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ, ಇಳುವರಿನಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ದನಿ ಗೊಬ್ಬರ ಸೃಷ್ಟಿ ಮಾಡ್ತೀವಿ. ಅಡಿಕೆ ಸಿಪ್ಪೆ, ಕಾಫಿ ಸಿಪ್ಪೆ ಇಲ್ಲೇನು ಸಿಗುತ್ತೆ ಆಯಾ ಭಾಗದಲ್ಲಿ ಅದನ್ನೆಲ್ಲ ವೇಸ್ಟನ್ನು ಕರಗಿಸಿ ಗೊಬ್ಬರ ಮಾಡ್ಕೊಂಡು ಅಲ್ಲಿ ತುಂಬುವಂಥ ಕೆಲಸ ಆಗಲಿ. ಇಷ್ಟು ಮಾಡ್ತಾ ಹೋದರೆ ಅಲ್ಲಿಗೆ ಒಂದು ಪೋಷಕಾಂಶದ ನಿರ್ವಹಣೆ ಒಂದಾಗುತ್ತೆ. ಎರಡನೇದು ನಮ್ಮಲ್ಲೇ ಸಿಗೋಂಥ ರೋಗ ಮತ್ತು ಕೀಟದ ಹಾವಳಿಗೆ ನಾವೇನು ಮಾಡ್ಕೋಬೋದು. ಯಾಕೆಂತಂದರೆ ಇವತ್ತು ಕೀಟದ ಹಾವಳಿಗೆ ಬಹುತೇಕ ಎಲೆ ಚುಕ್ಕಿ ಕೋಕೋ ಎಲೆ ತಿಂತು ಅಂತ ಹೇಳ್ತೀರಲ್ಲ, ಅಗ್ನಿ ಅಸ್ತ್ರ ಮಾಡಿ ಇಟ್ಕೊಳ್ಳಿ. ಒಂದು 10 kg ಬೇವಿನ ಎಲೆ, ಇಲ್ಲಿ ಈ ಭಾಗದಲ್ಲಿ ಬೇವಿನ ಎಲೆ ಸಾಕಷ್ಟು ಸಿಗುತ್ತೆ. 10 kg ಬೇವಿನ ಎಲೆ ತಗೊಳ್ಳಿ, 4 kg ಹಸಿ ಮೆಣಸಿನ್ಕಾಯಿ ತಗೊಳ್ಳಿ, 4 kg ಹೊಗೆ ಸೊಪ್ಪು ತಗೊಳ್ಳಿ, 3 kg ಬೆಳ್ಳುಳ್ಳಿ ತಗೊಳ್ಳಿ. ಅಷ್ಟನ್ನು ಚಟ್ನಿ ಮಾಡಿ ಒಂದು 30 ಲೀಟ್ರ್ ಗಂಜಕ್ಕೆ ನೆನೆ ಹಾಕಿ 10 ದಿನ ಬಿಡಿ. ಪ್ರತಿದಿನ ಗರ್ಭಾಡಿ 2 ಟೈಮು. 10 ದಿನ ಆದಮೇಲೆ ಅದನ್ನು ಫಿಲ್ಟರ್ ಮಾಡಿ ಇಟ್ಕೊಳ್ಳಿ. 3 ಲೀಟ್ರ್ ಕಷಾಯನ 100 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಕೊಡಿ. ಅದ್ರ ಜೊತೆಗೆ ನೀವು ಒಂದಿಷ್ಟು ಸೋಪು, ಬಾರ್ ಸೋಪ್ ಬರೋವಲ್ಲ ನಮ್ಮವು, ಮೊದಲೆಲ್ಲ ಬಟ್ಟೆ ತೊಳಿತಾ ಇದ್ರಲ್ಲ, ಆ ಸೋಪನ್ನು ತಗೊಂಡು ನೊರೆ ಮಾಡ್ಕೊಂಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ಟು ಅವಾಗ ನಮಗೆ ಆ ಗಿಡಕ್ಕೆ ಹೊಡೆದ್ರೆ ಗಿಡದಲ್ಲಿ ಅದು ಉಳಿಯುತ್ತೆ. ಯಾವುದೇ ಹುಳ ರಾತ್ರಿ ಹೊತ್ತು ಬಂದು ತಿನ್ನಲ್ಲ, ಹಗಲೊತ್ತು ಬಂದು ತಿನ್ನಲ್ಲ. ಅದಲ್ಲಿ ಕೈ ಇರುತ್ತೆ, ಮತ್ತು ಆ ಕೈ ಅಂಶ ಗೊತ್ತಾದ ತಕ್ಷಣ ಅದು ಬರಲ್ಲ. 2-3 ಸರಿ ಅದಕ್ಕೆ ಆ ಫೀಲಿಂಗ್ ಆಯ್ತಾ ಆ ಗಿಡನ ಬಿಟ್ಟು ಬಿಡುತ್ತೋ, ಇದರಲ್ಲಿ ಏನೋ ವಿಷಯ ಇದೆ ಅಂತೇಳಿ ಬಿಟ್ಟು ಬಿಡುತ್ತೆ. ಹಾಗಾಗಿ ಇದನ್ನು ನಾವು ನಿರಂತರವಾಗಿ ಮಾಡ್ತಾ ಹೋಗ್ಬೇಕು. ಇದಕ್ಕೆ ನಮಗೆ ಖರ್ಚಾಗಲ್ಲ. ಎಲ್ಲದೂ ಬೆಳ್ಳುಳ್ಳಿ ಒಂದು ತಗೋಬೇಕು, ಸ್ವಲ್ಪ ಬೆಳ್ಕಳಿ ಬೇಕಾದರೆ ಹಸಿಮೆಣಸಿನ್ಕಾಯಿ ಬೆಳ್ಕೊಂಡಿರ್ತೀವಿ, ಇಲ್ಲ ಕೊಂಡ್ಕೊಳ್ಳೋಣ, ಅದಕ್ಕೆ ನಮಗೆ 1000 ರೂಪಾಯಿ ಖರ್ಚಾಗಲ್ಲ. ಹಾಗಾಗಿ ಅದನ್ನು ಬಳಕೆ ಮಾಡ್ಕೊಂಡು ನಾವು ಉಪಯೋಗಿಸ್ತಾ ಹೋದರೆ, ಈಗ ಉದಾಹರಣೆ ಅಗ್ನಿ ಅಸ್ತ್ರನ ನೀವು ರೋಗ ಬರದೇ ಇರಲಿ ರೆಡಿ ಮಾಡಿ ಇಟ್ಕೊಂಡ್ರಾನ 15 ದಿನಕ್ಕೊಂದ್ಸರಿ, 15 ದಿನಕ್ಕೆ ನಾವು ಇವತ್ತು ಸ್ಪ್ರೇ ಮಾಡಿದ್ವಿ ಅಂತಂದರೆ ಇನ್ನು 15 ದಿನಕ್ಕೆ ಮತ್ತೊಂದು ಸ್ಪ್ರೇ ಕೊಡೋಣ, ಮತ್ತೊಂದು 3 ತಿಂಗಳು ಬಿಟ್ಟು ಈ ಕೆಲಸ ಮಾಡೋಣ. ವರ್ಷಕ್ಕೆ 6 ಟೈಮು ಮಾಡಿದರೆ ಯಾವುದೇ ಕೀಟ ಯಾವುದೇ ರೋಗ ಬರಲ್ಲ.
ಅದ್ರ ಜೊತೆನಲ್ಲಿ ಗಂಜಲ ಇರುತ್ತೆ ಮತ್ತು ಬೇರೆ ಬೇರೆ ಈ ಎಲ್ಲ ಸಸ್ಯ ಇರುತ್ತಲ್ಲ, ಆ ಜೈವಿಕ ಕ್ರಿಯೆಯಿಂದ ಅಲ್ಲಿ ಗೊಬ್ಬರವಾಗಿ ನಿರ್ಮಾಣ ಆಗುತ್ತೆ ಔಷಧಿ ಜೊತೆನಲ್ಲಿ. ಹಾಗಾಗಿ ಅದು ಗೊಬ್ಬರವೂ ಆಗುತ್ತೆ, ಗಿಡಕ್ಕೆ ಟಾನಿಕ್ ಆಗುತ್ತೆ. ಹಾಗಾಗಿ ಇಷ್ಟನ್ನು ನಾವು ಸುಲಭವಾಗಿ ಮಾಡ್ಕೋಬಹುದು. ಹಾಗಾಗಿ ಯಾರನ್ನು ಅವಲಂಬಿಸೋಂಥ ಅವಶ್ಯಕತೆ ಇಲ್ಲ. ಅಷ್ಟೊಂದು ಮಾಡ್ತಾ ಹೋದರೆ ನಮಗೆ ಕೀಟ ನಿರ್ವಹಣೆ, ರೋಗ ನಿರ್ವಹಣೆ ಮತ್ತು ಪೋಷಕಾಂಶ ನಿರ್ವಹಣೆ ಇಷ್ಟು ಆಗೋಗ್ಬಿಡುತ್ತೆ. ಇದನ್ನ ಪ್ರತಿ ಸರಿ ಕೇಳೋ ಅವಶ್ಯಕತೆ ಬರಬಾರ್ದು, ನಮ್ಮವ್ರಿಗೆ ಬರಲೇಬಾರ್ದು. ಈ ಸಮಸ್ಯೆ ಆ ಸಮಸ್ಯೆ ಬಗೆಹರಿಸ್ಕೊಳಕ್ ಆಗಲ್ಲ, ಆ ಸಾಮರ್ಥ್ಯ ನನಗಿಲ್ಲ ಅಂತಂದ್ರೆ ನಾನು ಯಾಕೆ ಸಾವಯವ ಕೃಷಿಕನಾಗಬೇಕು? ನನಗೆ ಆ ಬುದ್ಧಿವಂತಿಕೆ, ಆ ಸಾಮರ್ಥ್ಯನೇ ಇಲ್ಲ ಅಂತಂದ್ರೆ ಬರಬಾರ್ದು. ಹಾಗಾಗಿ ನಾವು ಪರಿಹಾರ ಏನು ಸಮಸ್ಯೆ ಬಂತು ಆ ಸಮಸ್ಯೆನ 1-2 ತಿಂಗಳೊಳಗಡೆಗೆ ಅಥವಾ 1 ವರ್ಷದೊಳಗಡೆಗೆ ನಾನೇ ಅದ್ರ ಬಗ್ಗೆ ಮಾಸ್ಟರ್ ಆಗಬೇಕು. ಆ ಸಾಮರ್ಥ್ಯನ ನಾವು ಗಳಿಸ್ಕೊಂಡಾಗ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಸಕ್ಸಸ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಪ್ರತಿ ತಿಂಗಳು ನಾವು 2-3 ವರ್ಷ ಆಯ್ತು, 2-3 ವರ್ಷ ಆದ್ರೂ ನಾವು ಇವತ್ತಿನ ಕೀಟ ಮತ್ತು ರೋಗದ ಬುಡದಲ್ಲೇ ಕುತ್ಕೊಂಡು ಇವತ್ತು ಒದ್ದಾಡ್ತಾ ಇದೀವಲ್ಲ. ನಾವೇನು ಉದ್ಧಾರ ಆದೀವಿ? ಏನಾದ್ರು ಡೆವಲಪ್ಮೆಂಟ್ ಆಗಿದೀವ? ನಾವು ನೋಡಿ, ನಾನು ಕಾರವಾಗ ಮಾತಾಡ್ತೀನಿ, 2 ವರ್ಷ ನಾವು ಈ ಶ್ರಮ ನೋಡಿ. ನನ್ನೆಲ್ಲ ಕೆಲಸಗಳು ಒಬ್ಬೊಬ್ಬರಿಗೂ ಅವ್ರವ್ರ ಕೆಲಸಗಳು ಇರ್ತವೆ. ಅಷ್ಟು ದೂರದಿಂದ 90-100 ಕಿಲೋಮೀಟರ್ ದೂರದಿಂದ ಬಂದು ಒಂದು ಕಡೆ ಸೇರ್ಕೊಂತೀವಿ ಅಂತಂದ್ರೆ ನಮ್ಮ ಟೈಮು, ನಮ್ಮ ಶ್ರಮ ವ್ಯರ್ಥವಾಗಬಾರ್ದಲ್ವಾ? ಈಗ ಇಷ್ಟು ಜನ ಬಂದಿದ್ದೀವಿ, ಇವನ್ನೆಲ್ಲ ಒಟ್ಟಿಗೆ ಹಾಕಿರಿ, ಎಷ್ಟು ಎನರ್ಜಿ ವೇಸ್ಟ್ ಆಯ್ತು. ಹಾಗಾಗಿ ಆ ಎನರ್ಜಿ ನಮ್ಗೆ ಉಪಯೋಗ ಬರಬೇಕು ಅಂತಂದ್ರೆ ನಾನು ಸಮರ್ಥನಾಗಬೇಕು, ವೈಯಕ್ತಿಕವಾಗಿ ನಾನು ಸಮರ್ಥನಾಗಬೇಕು. ಆ ಸಮರ್ಥತೆ ನಮಗೆ ಬರಲಿನ ಕಾರಣಕ್ಕಾಗಿ ಇದನ್ನೆಲ್ಲ ನಾವು ಸೇರ್ತಾ ಇರೋದು. ನಾವು 2 ವರ್ಷ ಆಯ್ತಲ್ಲ, 2 ವರ್ಷದಿಂದ ನಾನು ಏನು ಬದಲಾವಣೆ ಆಗಿದ್ದೀನಿ ಅನ್ನೋದು ನನಗೆ ಗೊತ್ತಾಗಬೇಕು. ಅದು ಬೇರೆಯವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಆ ಸಾಮರ್ಥ್ಯ ನಮಗೆ ಬರಬೇಕು. ಆ ಸಾಮರ್ಥ್ಯ ಬರಲಿನ ಕಾರಣಕ್ಕಾಗಿ ಈ ಕಾರ್ಯಕ್ರಮಗಳನ್ನ ಆಯೋಜಿಸೋದು. ಹಾಗಾಗಿ ಇದೇ ಕಾರ್ಯಕ್ರಮಗಳಲ್ಲಿ ಮತ್ತಿನ್ನ 2 ವರ್ಷ ಆದ್ರೂ ಮತ್ತೆ ನಾವು ಕೀಟ ನಿರ್ವಹಣೆ, ರೋಗ ನಿರ್ವಹಣೆ, ಪೋಷಕಾಂಶ ನಿರ್ವಹಣೆನಲ್ಲೇ ನಾವು ಕಾಲ ಕಳೀತಾ ಇದೀವಿ, ಅದ್ರ ಸುತ್ತ ಗಿರಿಕೆ ಹೊಡಿತಾ ಇದೀವಿ ಅಂತಂದ್ರೆ ಖಂಡಿತ ನಮಗೆ ಬದುಕೇ ಇಲ್ಲ. ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಈಗ ನಾವು ಹೋಗ್ಬೇಕಾಗಿರೋದು ಮಾರ್ಕೆಟ್ಗೆ ಹೋಗ್ಬೇಕಿತ್ತು. ಈಗ ಮಾರ್ಕೆಟ್ಗೆ ಹೋಗ್ಬೇಕಿತ್ತು. ಮಾರ್ಕೆಟ್ಗೆ ಹೋಗಿದ್ರೆ ಇವತ್ತು ನಾವು ಆರ್ಥಿಕವಾಗಿ ಸುಸ್ಥಿರವಾಗ್ತಾ ಇದ್ದೀವಿ. ಹಾಗಾಗಿ ನಾವು ಇವತ್ತಿನ ಅದ್ರ ಬಗ್ಗೆ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿಲ್ಲ. ಹಾಗಾಗಿ ನಾವು ಮಾರ್ಕೆಟ್ ಕಡೆಗೆ ಹೋಗ್ಲೇಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಅದ್ರ ಜೊತೆನಲ್ಲಿ ಉಪ ಬೆಳೆಗಳನ್ನ ಹಾಕೊಳ್ಳೋದಕ್ಕೆ ಎಲ್ಲರೂ ಪ್ರಯತ್ನ ಪಡಿ. ಕನಿಷ್ಠ 3 ಬೆಳೆಗಳು ಬಯಲುಸೀಮೆನಲ್ಲಿ ಈ ಭಾಗದಲ್ಲಿ 3 ಬೆಳೆಗಳು, ಕೋಕೋ, ಜಾಯಿಕಾಯಿ, ಅಡಿಕೆ ಮತ್ತು ಇನ್ನೊಂದು ಅಡಿಷನಲ್ ಮಾಡ್ಬೋದು ಅಂತಂದ್ರೆ ಮೆಣಸು. ಕಾಫಿಗೆ ಹೋಗ್ಬೇಡಿ ಮತ್ತು ಏಲಕ್ಕಿಗೂ ಹೋಗ್ಬೇಡಿ. ಏಲಕ್ಕಿ ಏನು ಅಂತಂದ್ರೆ ಸಮಸ್ಯೆ ಏನು ಬರುತ್ತೆ ಗೊತ್ತಾ? ಮಲೆನಾಡಲ್ಲಿ ಸಕಲೇಶ್ಪುರ ಭಾಗದಲ್ಲಿ ಬೆಳೀತಾ ಇದ್ರಲ್ಲ, ಟೆಂಪ್ರೇಚರ್ ಈಗ 30-32 ಡಿಗ್ರಿಗೆ ಹೋಯ್ತು. ಸ್ಟೆಮ್ ಬೋರರ್ ಬಂತು. ಆ ಸ್ಟೆಮ್ ಬೋರರ್ ಬಂತು ಅಂತಂದ್ರೆ ಆ ಗಿಡನೇ ನಾಶವಾಗಿ ಹೋಗುತ್ತೆ. ಹಾಗಾಗಿ ನಾನೇನೋ ಮನೆಗೆ ಬೇಕಾದ್ರೆ 1-2 ಶಾಂಪಲಿಗೆ ನೀವು ಹಾಕಿರಿ, ಅದು ಮನೆಗೆ ಬಂದದ್ದನ್ನು ಅಷ್ಟು ಉಪಯೋಗಿಸ್ಕೊಳ್ಳೋಣ. ಅಷ್ಟು ಬಿಟ್ಟರೆ ಅದನ್ನೇ ನಾವು ಆರ್ಥಿಕ ದೃಷ್ಟಿಕೋನದಲ್ಲಿ ನಾವು ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ, ನಾವು ಮುಂದಿನ ದಿನದಲ್ಲಿ ಈ ಥರದ ಪರಿಹಾರ ಈಗ ಸಹಜವಾಗಿ ಬರುತ್ತೆ. ಈಗ ಕೋಕೋ ಹಾಕಿದ್ದು ಅದು ಮೊದಲನೇ ಹಂತದ ಇದು ಸಮಸ್ಯೆ. ಅದು ಕೋಕೋ ಹಾಕಿತ್ತು, ಅದು ಪರಿಹಾರನ ಈಗ ಕಂಡ್ಕೊಂತ ಇದೀವಿ. ನಾವು ಅಡಿಕೆದ್ರ ಬಗ್ಗೆ ನಾವು ಎಷ್ಟು ದಿನದಿಂದ, ತರಕಾರಿ ಸೊಪ್ಪಿನ ಬಗ್ಗೆ ಎಷ್ಟು ದಿನದಿಂದ ಮಾತಾಡ್ತಾ ಇದೀವಿ. 3 ವರ್ಷ 2.5 ವರ್ಷ ಆಯ್ತು ಮಾತಾಡಕ್ಕಿರೋದು. ಅಲ್ವಾ ಭರತ್? 3ನೇ ವರ್ಷ ಆಯ್ತು, 1.5 ವರ್ಷ ಆಯ್ತು. 1.5 ವರ್ಷದಿಂದ ಮಾತಾಡ್ತಾ ಇದೀವಿ. ಆ ಕಾರಣಕ್ಕಾಗಿ ನಾವು ಒಂದೊಂದು ಹಂತದಲ್ಲಿ ಒಂದಕ್ಕೆ ಬಂದೆವು. ಒಂದು ಸಮಸ್ಯೆ ನಾವು ಒಂದು ಮೆಟ್ಲು ಹತ್ತಬೇಕು. ನಾವೀಗ ಮತ್ತೆ ನಾವಿಲ್ಲಿಂದನೇ ಮತ್ತೆ ಮೇಲಕ್ಕೆ ನೋಡಕ್ಕೆ ಹೋಗ್ಬಾರ್ದು, ಕೆಳಗೆ ನೋಡ್ಬೇಕಿನ್ನ. ಮೆಟ್ಲು ಹತ್ತಿ ಕೆಳಗೆ ನೋಡ್ಬೇಕು ನಾವು. ಆ ಕಾರಣಕ್ಕಾಗಿ ಈಗ ನಾವು ಪರಿಪೂರ್ಣತೆಗೆ ನಾವು ಹೋಗ್ಬೇಕು ಹೊರತು ಇನ್ನೂ ನಾವು ಕೆಳಗಡೆನೇ ಒದ್ದಾಡೋ ಅಂಥ ಸ್ಥಿತಿ ಬರೋದು ಬೇಡ. ಹಾಗಾಗಿ ಉಪ ಬೆಳೆಗಳನ್ನು ಬೆಳೆಯೋಣ ಮತ್ತು ಪೋಷಕಾಂಶ ನಿರ್ವಹಣೆಗಾಗಿ ನಾವೇ ತಯಾರು ಮಾಡ್ಕೊಳ್ಳೋಕೆ ಆಗದೇ ಇದ್ದವರು ಕನಿಷ್ಠ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿ, ಅದು ಪರ್ಮನೆಂಟಾಗಿ ಅವಲಂಬನೆ ಆಗೋದು ಬೇಡ. ಒಂದು 3 ವರ್ಷ ಅವಲಂಬನೆ ಆಗಿ ಆಮೇಲೆ ನಂತರ ನಿಮ್ಮ ತೋಟನೇ ಡೈವರ್ಸಿಟಿ ಯಾವ ನಿರ್ಮಾಣ ಆಗಿರುತ್ತೆ ಅದು ಪರಿಪೂರ್ಣವಾಗಿ ಬದಲಾವಣೆ ಆಗುತ್ತೆ.